ನಾನು 16-17 ವರ್ಷದವನಿರುವಾಗ ಈ ಒಂದು ಹುಚ್ಚು ಹಿಡಿತು ನನಗೆ. ಅದಂತಂದರೆ ಎಲ್ಲರ ಚಿತ್ರಗಳನ್ನು ಬಿಡಿಸಿ, ಇದು TS ಎಲಿಯಟ್ ಅಂದಿದ್ದು, ಇದನ್ನು ಅವ್ರಿಗೆ ಕಳಿಸ್ಕೊಡ್ತಿದ್ದೆ. ಅವ್ರ ಕಡೆಯಿಂದ ಆಟೋಗ್ರಾಫ್ ಅದ್ರ ಮೇಲೆ ಆಟೋಗ್ರಾಫ್ ಮಾಡಿಸಿ ತಿರುಗಿ ತಗೋತಿದ್ದೆ. ಸೊ ಹೀಗಾಗಿ ನನ್ನ ಹತ್ರ ಈಗ TS ಎಲಿಯಟ್ಟು, WH ಚೌಡನ್ನು ಅಷ್ಟೇ ಅಲ್ಲ, ನಮ್ಮ ಸರ್ವಪಳ್ಳಿ ರಾಧಾಕೃಷ್ಣನು, ಐನ್ಸ್ಟೈನ್ ಸಹಿತ. ಈಗ ಐನ್ಸ್ಟೈನ್ ಇಲ್ಲೇ ಎಲ್ಲಕ್ಕೂ ಮೊದಲನೇದು ಬಹಳ ಕ್ರೂಡಾಗಿದೆ. ಅದು 14ನೇ ವಯಸ್ಸಿನಲ್ಲಿದ್ದಾಗ ಮಾಡಿದ್ದು. ಆಮೇಲೆ ಸಾಧಾರಣ 17-18ನೇ ವಯಸ್ಸಿಗೆ ನಾವು ಅದನ್ನು ಶಾನ್ ಒಕೀಸಿ ಅಂತ ಒಬ್ಬ ಐರಿಷ್ ಪ್ಲೇ ರೈಟಿಗೆ ಕಳಿಸ್ಕೊಟ್ಟೆ. ಅವರು ತಿರುಗಿ ಕಳಿಸಿ, ಯಾಕೆ ಸುಮ್ಮನೆ ನೀನು ಟೈಮ್ ವೇಸ್ಟ್ ಮಾಡ್ತೀವಿ ಆಟೋಗ್ರಾಫ್ ಕಲೆಕ್ಟ್ ಮಾಡ್ಕೊತಾ, ಅದಕ್ಕಿಂತ ನೀವು ಉಳಿದೋ ನೀನು ಆಟೋಗ್ರಾಫ್ ತೊಗೊಳೋದು ಮಾಡು ಅಂತ ಬರೆದ್ರು. ನನಗೆ ಹೌದು ಅಂತ ಅನಿಸ್ತು. ಆಮೇಲೆ ನಾನು ಸ್ಟಾಪ್ ಮಾಡಿಬಿಟ್ಟೆ. ಬೆಂಗಳೂರಿನ ಮುಂಜಾನೆಯಲ್ಲಿ ಚಿರಪರಿಚಿತ ದೃಶ್ಯ ಇದು. ಗಿರೀಶ್ ಕಾರ್ನಾಡರ ಮಾರ್ನಿಂಗ್ ವಾಕ್. ಇವರು ಹಾದು ಹೋಗಿರುವ ರಂಗಗಳು ಹಲವು. ಸಿನಿಮಾ ನಟರಾಗಿ, ನಿರ್ದೇಶಕರಾಗಿ, ಆಡಳಿತಗಾರರಾಗಿ, ಚಿಂತಕರಾಗಿ ಎಲ್ಲೆಡೆ ಇವರ ಸಾಧನೆ ಗಮನಾರ್ಹ. ಎಲ್ಲಕ್ಕೂ ಮಿಗಿಲಾಗಿ ಭಾರತ ರಂಗಭೂಮಿಯ ಇತಿಹಾಸದಲ್ಲೇ ಅಗ್ರಪಂಕ್ತಿಯಲ್ಲಿರುವ ನಾಟಕಕಾರರು ಇವರು. ತಾಯಿ ಕೃಷ್ಣಾಬಾಯಿ ಹಾಗೂ ಡಾಕ್ಟರ್ ರಘುನಾಥ್ ಕಾರ್ನಾಡರಿಗೆ ಜನಿಸಿದ ಗಿರೀಶ್ ರಘುನಾಥ್ ಕಾರ್ನಾಡರ ಬಾಲ್ಯ ಕುತೂಹಲಗಳಿಂದ ತುಂಬಿದೆ. ನಾನು 16ನೇ ವಯಸ್ಸಿನವನಾದಾಗ ನಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಒಂದು ಅತ್ಯಂತ ಮಹತ್ವದ ವಿಷಯ ನನಗೆ ಗೊತ್ತಾಯಿತು. ಅಲ್ಲಿ ತನಕ ಗೊತ್ತೇ ಇರಲಿಲ್ಲ. ಅದಂತಂದರೆ ನನ್ನ ತಾಯಿ ಬಾಲವಿಧವೆಯಾಗಿದ್ಲು, ಅವಳಿಗೆ ಒಬ್ಬ ಮಗ ಇದ್ದ ಅಂತ. ನನಗೆ ದೊಡ್ಡಣ್ಣ ಇದ್ದಾನೆ ಅಂತ ಗೊತ್ತಿತ್ತು, ಆದರೆ ಅವ ನನ್ನ ಮಲ ಅಣ್ಣ ಅಂತ ಗೊತ್ತಿದ್ದಿಲ್ಲ. ನನ್ನ ತಾಯಿ ವಿಧವೆಯಾಗಿದ್ಲು, ನನ್ನ ತಂದೆಯನ್ನು ಭೇಟಿಯಾದರು. ಆಕೆ ನರ್ಸ್ ಆಗಿದ್ಲು, ಅವರು ಡಾಕ್ಟರ್ ಆಗಿದ್ದರು. ಅವ್ರು ಪುನರ್ವಿವಾಹ ಮಾಡಿಕೊಂಡ್ರು, ಇಬ್ಬರಿಗೂ ಪುನರ್ವಿವಾಹ. ಆ ಕಾಲದಲ್ಲಿ ಗಂಡಸರು ಪುನರ್ವಿವಾಹ ಮಾಡ್ಕೊಳ್ಳೋದೇನು ದೊಡ್ಡ ವಿಷಯ ಇದ್ದಿದ್ದಿಲ್ಲ, ಆದರೆ ಹೆಂಗಸರು ಪುನರ್ವಿವಾಹ ಮಾಡಿಕೊಳ್ಳೋದು ರೆವಲ್ಯೂಷನರಿ ಆಗಿತ್ತು, ಕ್ರಾಂತಿಕಾರಕವಾಗಿತ್ತು. ನನ್ನ ತಾಯಿಯವ್ರು ಮಾಡಿಕೊಂಡ್ರು. ಆದರೆ ನಮ್ಗೆ ಯಾರಿಗೂ ಹೇಳಲಿಲ್ಲ. ಒಂದಾಗಿ ಗುಟ್ಟಾಗಿ ಇಟ್ಟರು. ನಮ್ಮ ಮಲ ಅಣ್ಣ, ನನ್ನ ದೊಡ್ಡಣ್ಣ ಅಂತಾನೆ ನಮ್ಮ ಭಾವನೆ ಇತ್ತು. ಇದು ಎಲ್ಲ ನನಗೆ ಗೊತ್ತಾಗಿದ್ದು ನಾವು ಸಾಧಾರಣ 16-17 ವರ್ಷದವರಿದ್ದಾಗ. ನನ್ನ ತಂದೆಯವರು ಸರ್ಕಾರಿ ನೌಕರಿಯಲ್ಲಿದ್ದರು. ಹಿ ವಾಸ್ ಅ ಗೌರ್ಮೆಂಟ್ ಸರ್ವೆಂಟ್. ಆ್ಯಂಡ್ 6 ತಿಂಗಳಿಗೆ ಅವರಿಗೆ ಟ್ರಾನ್ಸ್ಫರ್ ಆಗ್ತಾ ಇರ್ತಿತ್ತು. ಆ ಕಾಲದಲ್ಲಿ ಉತ್ತರ ಕರ್ನಾಟಕ ಇಟ್ ವಾಸ್ ಅ ಪಾರ್ಟ್ ಆಫ್ ಬಾಂಬೆ ಸ್ಟೇಟ್. ಹೀಗಾಗಿ ಅವರಿಗೆ ಮಹಾರಾಷ್ಟ್ರದಲ್ಲಿ, ಗುಜರಾತಕ್ಕೆ, ಸಿಂಧಕ್ಕೆ ಎಲ್ಲ ಬೇಕಾದಷ್ಟು ಬದಲಿಯಾಗಿ ಬಂದಿದ್ದರು ಅವರು. ನನ್ನ ಜನ್ಮ ಆಗಿದ್ದು ಮಾಥೆರಾನ್ದಲ್ಲಿ 38ರಲ್ಲಿ ನಾ ಹುಟ್ಟಿದೆ. 1943ರಲ್ಲಿ ರಿಟೈರ್ ಆದರು. ಆದರೆ ಆವಾಗ 2ನೇ ಮಹಾಯುದ್ಧ ಇತ್ತು. ಡಾಕ್ಟ್ರು ಸ್ವಲ್ಪ ದೇವರ್ ಇನ್ ಶಾರ್ಟ್ ಸಪ್ಲೈ. ಹೀಗಾಗಿ ಅವರಿಗೆ ಎಕ್ಸ್ಟೆನ್ಷನ್ ಸಿಕ್ತು 5 ವರ್ಷದ್ದು. ಬಟ್ ಒಂದು ಕಂಡೀಷನ್ ಏನು ಅಂತಂದರೆ, ಪೂನಾ ಬಿಟ್ಟು ಸಿರ್ಸಿಯಲ್ಲಿ ಇರಬೇಕು ಅಂತ. ಸಿರ್ಸಿ ಆವಾಗ ಮಲೇರಿಯಲ್ ಪ್ಲೇಸು ಅಂತ ಫೇಮಸ್ ಆಗಿತ್ತು, ಪನಿಷ್ಮೆಂಟ್ ಪೋಸ್ಟ್ ಅಂತಿದ್ರು ಅದಕ್ಕೆ. ಅಲ್ಲಿ ಹೋದ್ರೆ ನನ್ನ ತಂದೆಯವರು. ಸಿರ್ಸಿಯಲ್ಲಿ ಅವಾಗ ಎಲೆಕ್ಟ್ರಿಸಿಟಿ ಇದ್ದಿದ್ದಿಲ್ಲ, ಕಾಡಿನ ಎಡ್ಜ್ನಲ್ಲೇ ಇತ್ತದು, ಕಾಡಿನಲ್ಲೇ ಇತ್ತು ಅಂಥೇಳಿ ಮಲೆನಾಡಿನಲ್ಲಿ. ಹೀಗಾಗಿ ಯಕ್ಷಗಾನ, ಕಂಪ್ನಿ ನಾಟಕ, ಆಗೊಮ್ಮೆ ಈಗೊಮ್ಮೆ ಸಿನಿಮಾ ಅಷ್ಟೇ. ಇಲ್ಲದ್ರೆ ಹುಡುಗರು ಬರೇ ಕತೆ ಹೇಳ್ತಿದ್ರು, ಒಬ್ರಿಗೊಬ್ರು ಕತೆ ಹೇಳೋದು. ಅಲ್ಲಿ ಒಂದು ಕತೆ ಹೇಳೋ ಸಂಸ್ಕೃತಿನೇ ಇತ್ತು ಅಂತ ಹೇಳ್ಬೋದು ಸಿರ್ಸಿಯಲ್ಲಿ. ಅಲ್ಲದೆ ನನ್ನ ಜೊತೆಗಿರೋ ಹವ್ಯಕ ಮಿತ್ರರಲ್ಲಿ ನಾಟಕದ ಹುಚ್ಚಿತ್ತು. ಬರೇ ನಾಟಕ ಆಡ್ತಿರೋರು ನಾನೆಲ್ಲ. ನನ್ನ ಮಿತ್ರರು, ಅವ್ರ ಹಿರಿಯರು, ಅವ್ರ ತಂದೆಯವರು, ಅವರ ಹಿರಿಯರು ಎಲ್ಲ, ಅವ್ರ ಜೊತೆಗೆ ನಾನೂ ಕಲಿತೆ. ಸುಮಾರು 14ನೇ ವಯಸ್ಸಿನವರೆಗೆ ನಾನು ಸಿರ್ಸಿಯಲ್ಲಿದ್ದೆ, ನಾಟಕ ಆಡ್ತಿದ್ದೆ. ನಾಟಕದ್ದು ಇದು ಹುಳ ನನ್ನಲ್ಲಿ ಜೀವಂತವಾಗಿತ್ತು. 14ನೇ ವಯಸ್ಸಿಗೆ ನಾ ಧಾರವಾಡಕ್ಕೆ ಬಂದ್ವಿ. ತಂದೆಯವರು ಪೂರ ರಿಟೈರ್ ಆದರು, ಮನೆ ಧಾರವಾಡಕ್ಕೆ ಬಂದರು. ಇದು ಸಾರಸ್ವತ್ಪುರ. 1952ರಲ್ಲಿ ನನ್ನ ತಂದೆಯವರು ಸಿರ್ಸಿ ಬಿಟ್ಟಿಲ್ಲಿ ಬಂದಾಗ ಇಲ್ಲೇ ಮನೆ ಹಿಡ್ಕೊಂಡ್ರು. ಅಂದಿನಿಂದ ಇಲ್ಲಿ ತನಕ ನನಗೆ ಸಾರಸ್ವತ್ಪುರದ ಅತ್ಯಂತ ನಿಕಟವಾದ ಸಂಬಂಧ ಬಂದಿದೆ. ಇಲ್ಲಿ 51 ಮನೆಗಳಿವೆ, ಸಾರಸ್ವತರ ಮನೆಗಳು. 51 ಔಟ್ ಹೌಸಸ್ ಇವೆ. ನಾವು ಬಂದಾಗ 1952ರಲ್ಲಿ ಇಲ್ಲಿ 102 ಸಾರಸ್ವತ ಕುಟುಂಬಗಳಿದ್ವು. ಸಾರಸ್ವತ ಸಮಾಜ ಸುಶಿಕ್ಷಿತವಾದ ಸಮಾಜ. ಅವರು ಬ್ರಿಟಿಷರ ಕೈ ಕೆಳಗೆ ದುಡಿದ್ರು ಸುಧಾರಣಾ ಮತವಾದಿಗಳಾಗಿದ್ದರು. ಸ್ವಾತಂತ್ರ್ಯದ ಬಗ್ಗೆ ಅವರಿಗೆ ಆಸಕ್ತಿ ಇತ್ತು. ವಿಶೇಷವಾಗಿ ಉದಾಹರಣಾರ್ಥ ಈ ಮನೆಯಲ್ಲಿ ಮಹಾತ್ಮ ಗಾಂಧಿ ಬಂದು ಇಳ್ಕೊಂಡಿದ್ರು, ಇದೇ ಕೋಣೆಯಲ್ಲಿ. ಅಲ್ಲಿ ಇನ್ನೊಂದು ಮನೆಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಬಂದು ಇಳ್ಕೊಂಡಿದ್ರು. ಆ ಕಾಲದಲ್ಲಿ ಧಾರವಾಡ ಒಂದು ದೃಷ್ಟಿಯಿಂದ ಉತ್ತರ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಆಗಿತ್ತು ಅಂತ ಹೇಳಬಹುದು.
ಇಲ್ಲೇ ಎಲ್ಲ ಶೈಕ್ಷಣಿಕ ಸಂಸ್ಥೆಗಳಿದ್ದು, ಕರ್ನಾಟಕ ಕಾಲೇಜ್ ಇತ್ತು, ಕರ್ನಾಟಕ ಯೂನಿವರ್ಸಿಟಿ ಇತ್ತು, ಟೀಚರ್ಸ್ ಟ್ರೈನಿಂಗ್ ಕಾಲೇಜ್ ಇತ್ತು, ಅಗ್ರಿಕಲ್ಚರಲ್ ಯೂನಿವರ್ಸಿಟಿನೂ ಇಲ್ಲೇ ಇತ್ತು. ಅದಲ್ಲದೆ ನಮ್ಮ ಶ್ರೇಷ್ಠ ಸಂಗೀತಗಾರರು ಕೂಡ ಇಲ್ಲೇ ಇದ್ದರು. ಒಂದೃಷ್ಟಿಯಿಂದ ನೋಡಿದರೆ ಇದು ಆ ಕಾಲದ ಗುಣನೂ ಅಂತ ಅನ್ಬೋದು. ಕನ್ನಡಕ್ಕಿಂತ ಮರಾಠಿನೇ ಹೆಚ್ಚಿತ್ತು ನಮ್ಮ ಮನೆಯಲ್ಲಿ. ಮರಾಠಿ ಅಂತಂದರೆ ಒಂದು ಸಂಸ್ಕೃತಿಯ ಭಾಷೆ ಅನ್ನೋ ಒಂದು ಇದು ನಂಬಿಕೆ ಇತ್ತು ಆ ಕಾಲದಲ್ಲಿ. ನಮ್ಮ ಇಡೀ ಫ್ಯಾಮಿಲಿಯಲ್ಲಿ ನನ್ನ ಅಣ್ಣ, ನನ್ನ ಅಕ್ಕ ಇವರೆಲ್ಲ ಮರಾಠಿ ಕಲಿತರು. ನಾನು, ನನ್ನ ತಂಗಿ, ನಾವು ಕನ್ನಡ ಕಲಿತ್ವಿ. ಅದು ದೊಡ್ಡ ಅಡ್ವಾಂಟೇಜ್ ಆಗಿಬಿಡ್ತು. ನಮ್ಮ ಮನೇಲಿ ಎಲ್ಲರೂ ಎರಡು ಭಾಷೆಗಳನ್ನು ಮಾತಾಡ್ತಿದ್ವಿ. ಧಾರವಾಡಕ್ಕೆ ಮತ್ತು ಸಿರ್ಸಿಗೆ ಅದೇ ಒಂದು ದೊಡ್ಡ ಕಾಂಟ್ರಾಸ್ಟ್ ಇತ್ತು. ಕಾಂಟ್ರಾಸ್ಟ್ ಏನಿತ್ತು ಅಂತಂದರೆ, ಸಿರ್ಸಿಯಲ್ಲಿ ಯಾರ ಮಾತೃಭಾಷೆನೂ ಕನ್ನಡ ಅಲ್ಲ. ಹವ್ಯಕರು ಅವ್ರದ್ದೇ ಒಂದು ಮಾತಾಡ್ತಾರೆ, ಕೊಂಕಣಿಗರು ಅವ್ರದ್ದೇ ಮಾತಾಡ್ತಾರೆ, ನಾಡವರು ಅವ್ರದ್ದೇ ಒಂದು ಮಾತಾಡ್ತಾರೆ. ಹೀಗಾಗಿ ಅಲ್ಲಿ ಕಲಿತ ಕನ್ನಡ ಎಲ್ಲ ಗ್ರಾಂಥಿಕವಾದ ಕನ್ನಡ ಇತ್ತು. ಉತ್ತರ ಕರ್ನಾಟಕಕ್ಕೆ ಬಂದ ಮೇಲೆ ನಿಜವಾದ ಒಂದು ಕನ್ನಡ ಮಾತೃಭಾಷೆಯ ಸಂಸ್ಕೃತಿಯಲ್ಲಿ ನಾನು ಬಂದೆ ಅಂತ ಹೇಳ್ಬೋದು. ಇದು ಬಾಸಲ್ ಮಿಷನ್ ಶಾಲೆ. ನಾನು ಧಾರವಾಡಕ್ಕೆ ಬಂದ ಮೇಲೆ 2 ವರ್ಷ ಇಲ್ಲಿ ವಿದ್ಯಾರ್ಥಿಯಾಗಿದ್ದೆ. ಇಲ್ಲಿಂದ SSC ಮಾಡಿದೆ. ಭಾಳ ಒಳ್ಳೆಯ ಶಾಲೆ. ಈಗ ಇಲ್ಲಿ ಬೇಕಾದಷ್ಟು ಕಟ್ಟಡಗಳಾಗಿದ್ದಾವೆ, ಅಲ್ಲಿ ಮನೆಗಳಾಗಿದ್ದಾವೆ. ನಾನು ಇಲ್ಲಿ ಬರೋದು ಯಾವಾಗ 1954ರಲ್ಲಿ, ಸುಮಾರು 53-54 ವರ್ಷಗಳ ಹಿಂದೆ ಏನೇನಿದ್ದಿದ್ದಿಲ್ಲ. ಈ ಒಂದು ಗುಡಿ ಒಂದಿತ್ತು, ಆ ಕಲ್ಯಾಣಿ ಒಂದಿತ್ತು. ಯಾರೋ ಬಂದು ಅದನ್ನು ಸಾಫ್ ಮಾಡಿ ಹೋಗ್ತಿದ್ರು. ಆಮೇಲೆ ನಾವು ಈಸ್ಲಿಕ್ಕೆ ಬರ್ತಿದ್ವಿ ಅಷ್ಟೇ. ಒಂದು ನಿವಾಂತವಾದ ಜಾಗ. ಈ ಗುಡಿಯಲ್ಲಿ ಒಂದು ಕೂತ್ರೆ ಎಲ್ಲ ಒಂದು ತರಹದ ಶಾಂತಿ, ಒಂದು ತರಹದ ಮೌನ ಆವರಿಸಿಬಿಡ್ತಿತ್ತು. ಭಾಳ ಸುಂದರವಾದ ಅನುಭವ ಅದು. ಇದು ಸೋಮೇಶ್ವರ ದೇವಸ್ಥಾನ, ಭಾಳ ಹಳೇದು. ಜಕಣಾಚಾರಿ ಇದನ್ನು ಕಟ್ಟಿದರು ಅಂತಂತಾರೆ. ಅಂದರೆ ಎಷ್ಟು ಹಳೇದಿರಬೇಕು ನೀವೇ ವಿಚಾರ ಮಾಡ್ಬೋದು. ಈ ಕಲ್ಯಾಣಿ ನಾನು ಈಸ್ಲಿಕ್ಕೆ ಕಲ್ತದ್ದಿಲ್ಲ. ಬೆಳಿಗ್ಗೆ 5:30-6 ಗಂಟೆಗೆ ಎದ್ದು ಬರ್ತಿದ್ವಿ. ಕೆಲವು ಸರ್ತಿ ಮನೆಯವ್ರಿಗೆ ಹೇಳದೆ ಬರ್ತಿದ್ವಿ ಇಲ್ಲೇ, ಯಾಕಂದರೆ ಹೆದರ್ಕೊಳ್ತಿದ್ರು. ಬೇಂದ್ರೆಯವರ ಒಂದು ಸುಪ್ರಸಿದ್ಧ ಕವನ ಅದ, ಬಂತಣ್ಣ ಸಣ್ಣ ಸಾಮಾರ ಕಾಣಬೇಕಣ್ಣ ಸೋಮೇಶ್ವರ ಅಂತ. ಆ ಸೋಮೇಶ್ವರ, ಆ ದೇವಸ್ಥಾನ ಇದೆ. ಭಜನೀಯ ಮೇಳದ ಧ್ವನಿ, ಇಲ್ಲ ದೂರ ಇಲ್ಲದ ಸನಿ, ತುಳಕ್ಯಾಡತವ ದಿಕ್ಕು ದಿಕ್ಕು, ತಪ್ಪಿ ಉಳಿದಕ್ಕೋಗಿಲ್ಲ ನಡುವೇನ ಕೂಗ್ತದ, ಶ್ರಾವಣದ ಝಡಿಯೊಳಗ ಸಿಕ್ಕು, ಹರಹರ ಮಹಾದೇವ ಈಸ್ಯಾಡತವ ಜೀವ, ಮಾನಸ ಸರೋವರ ಹೊಕ್ಕು. ಸಾಹಿತ್ಯದಲ್ಲಿ ಆಸಕ್ತಿ ಇರೋ ಯಾವುದೇ ವ್ಯಕ್ತಿಗೆ, ಆ ವ್ಯಕ್ತಿ ಧಾರವಾಡದಲ್ಲಿ ವಾಸ ಮಾಡಿರಲಿ ಅಥವಾ ಹೊಸದಾಗಿ ಬಂದಿರಲಿ, ಬೇಂದ್ರೆಯವರ ಮನೆ ಅಂದರೆ ಒಂಥರ ಯಾತ್ರಾ ಸ್ಥಳ ಆಗಿತ್ತು. ಆ ಕಾಲದಲ್ಲಿ ಅಪಾಯಿಂಟ್ಮೆಂಟ್ಸ್ ತೊಗೊಳ್ಳೋ ಪದ್ಧತಿನೇ ಇದ್ದಿದ್ದಿಲ್ಲ, ತೊಗೊಳ್ತಿದ್ವಿ ಇಲ್ಲ, ಬಂದುಬಿಡ್ತಿದ್ವಿ. ಅವರು ಆ ಬಗ್ಗೆ ಯಾವುದೇ ಆತಂಕ ಸೂಚಿಸಲಿಲ್ಲ. ಬರ್ತಿದ್ರು, ಹರಟೆ ಹೊಡಿತಿದ್ರು. ಬೇಂದ್ರೆಯವರು ಒಂದು ಕವನದ, ಬಾರೋ ಸಾಧನಕೇರಿಗೆ, ಹಾಗೆ ಅವ್ರ ವರ್ತನೆ ಇತ್ತು. ಬಾರೋ ಸಾಧನಕೇರಿಗೆ ಬಹಳ ಆತ್ಮೀಯತೆಯಿಂದ ನಮ್ಮ ಸ್ವಾಗತ ಮಾಡ್ತಿದ್ರು, ಮಾತಾಡ್ತಿದ್ರು. ಮಾತುಕತೆ ಆದಮೇಲೆ ಭಾಳ ಸಕ್ಕರೆ ತೊಗೊಂಡು ಬಾ ಅಂತ ಮಗನ ಕರಿಯೋರು. ಭಾಳ ಸಕ್ಕರೆ ತರ್ತಿದ್ದ, ಅದನ್ನು ನಮ್ಮ ಕೈಲಿ ಇಡ್ತಿದ್ರು. ನಾವು ಆ ಅನುಭವದಿಂದ ಒಂಥರ ರಿಜ್ಯೂವಿನೇಟ್ ಆಗಿ ತಿರುಗಿ ಹೋಗ್ತಿದ್ವಿ. ಒಂಥರ ಅಂತಸ್ಫೂರ್ತಿ ಬಂದು ಬೇಂದ್ರೆಯವ್ರ ಮನೆಗೆ ಹೋಗಿ ಬಂದಿದ್ದೀವಿ ಅಂತಂದರೆ ಆ ಒಂದು ಅನುಭವನೇ ನಮಗೆ ಮೂರು ದಿನ ಸಾಕಾಗ್ತಿತ್ತು. ಇದು ಕರ್ನಾಟಕ ಕಾಲೇಜು. ನಾ ಇಲ್ಲಿ 4 ವರ್ಷ ಇದ್ದೆ, 1954ರಿಂದ 58 ತನಕ. ಆ ಹೊತ್ತಿಗೆ ಈ ಕಾಲೇಜಿಗೆ ಪ್ರಿನ್ಸಿಪಲ್ ಆಗಿ ಪ್ರೊಫೆಸರ್ VK ಗೋಕಾಕ್ ಇದ್ದರು. ಇಲ್ಲಿ ಸ್ಟಾಫ್ನಲ್ಲಿ ಒಳ್ಳೆ ಪ್ರಾಧ್ಯಾಪಕರಿದ್ದರು. ಮಾಳವಾಡಿ ನಮ್ಮ ಕನ್ನಡ ಕಲಿಸ್ತಿದ್ರು, VM ಇನಾಮದಾರ್ ಇಂಗ್ಲೀಷ್ ಕಲಿಸ್ತಿದ್ರು. ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ಆಗಿ DC ಪಾವಟಿಯವರು ಇದ್ದರು. ಮತ್ತು ಕರ್ನಾಟಕ ಕಾಲೇಜು ಕರ್ನಾಟಕ ಯೂನಿವರ್ಸಿಟಿಯನ್ನು ಸೇರ್ಕೋತದೆ ಅನ್ನೋ ಸುದ್ದಿ ಇರೋದ್ರಿಂದ DC ಪಾವಟಿಯವರು ಇಲ್ಲಿ ಒಳ್ಳೊಳ್ಳೆ ಪ್ರಾಧ್ಯಾಪಕರನ್ನು ತಂದಿದ್ದರು. ಈ ಇಡೀ ಪ್ರದೇಶದಲ್ಲಿ ಬೆಳಗಾವಿಯಲ್ಲಿ ಲಿಂಗರಾಜ್ ಕಾಲೇಜು ಮತ್ತು ಧಾರವಾಡದಲ್ಲಿ ಕರ್ನಾಟಕ ಕಾಲೇಜು, ಇವು ಬಹಳ ಮಹತ್ವದ ಕಾಲೇಜುಗಳಾಗಿತ್ತು. ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬೇರೆ ಕಾಲೇಜ್ ಇರ್ದಿದ್ದಿಲ್ಲ. ಹೀಗಾಗಿ ಗೋವಾದಿಂದ, ಮಹಾರಾಷ್ಟ್ರದಿಂದ, ಎಲ್ಲ ಕಡೆಯಿಂದ ಜನ ಇಲ್ಲಿ ಬಂದು ಸೇರ್ಕೋತಿದ್ರು. ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಟು ಬಿ ಅ ಸ್ಟೂಡೆಂಟ್ ಇನ್ ದಿಸ್ ಕಾಲೇಜ್. ಆಗಿನ ಕಾಲದಲ್ಲಿ ಟೆಲಿವಿಷನ್ ಇರಲಿಲ್ಲ ಅನ್ನೋ ಕಾರಣಕ್ಕೋ ಏನೋ, ಆದರೆ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯ ರಚನೆಯ ಬಗ್ಗೆ ಬಹಳ ಒಂದು ಉತ್ಸುಕತೆ ಇರ್ತಿತ್ತು. ದರ್ ಇಸ್ ಅ ಗ್ರೇಟ್ ಡೀಲ್ ಆಫ್ ಎಕ್ಸೈಟ್ಮೆಂಟ್. ಎಲ್ಲರೂ ಕವಿತೆಗಳನ್ನು ಬರೀತಿದ್ರು, ಸಣ್ಣ ಕಥೆಗಳನ್ನು ಬರೀತಿದ್ರು. ಆವಾಗಿನ ಒಂದು ಹೇಳಿಕೆ ಏನಿತ್ತು ಅಂತಂದರೆ, ಕರ್ನಾಟಕ ಕಾಲೇಜಿನಲ್ಲಿ ಅರ್ಧ ಜನ ಕವಿತಾ ಬರೀತಾರೆ, ಉಳಿದ ಅರ್ಧ ಜನ ವಿಮರ್ಶೆ ಬರೀತಾರೆ ಅಂತ. ಆದರೆ ಇಂಥವರಲ್ಲಿ ಕೂಡ ನನಗೊಬ್ಬರು ನನ್ನ ಜೀವನದ ಮೇಲೆ ಪರಿಣಾಮ ಬೀರಿದವರು ಅಂತಂದರೆ ಕೀರ್ತಿನಾಥ್ ಕುರ್ತಕೋಟಿ.
ಅವರು ಆ ಕಾಲದಲ್ಲಿ MA ಮಾಡ್ತಿದ್ರು, ನಾನು BA ಮಾಡ್ತಿದ್ದೆ. ನಮ್ಮಲ್ಲಿ ಶಿಕ್ಷಣದ ದೃಷ್ಟಿಯಿಂದ 2 ವರ್ಷದ ಭೇದ ಇದ್ದರೂ ಅವರು ನನಗಿಂತ ಸುಮಾರು 10 ವರ್ಷ ದೊಡ್ಡವರಾಗಿದ್ದರು. ಅವರು BA ಮಾಡಿ ಗದಗಿನಲ್ಲಿ ಮುಂದೆ ಶಿಕ್ಷಣ ಮುಂದುವರಿಸಲಿಕ್ಕೆ ದುಡ್ಡಿಲ್ಲದೆ ಅಲ್ಲಿ ಶಿಕ್ಷಕರಾಗಿದ್ದು, ಆಮೇಲೆ ಸುಮಾರು 28ನೇ ವಯಸ್ಸಿಗೇನೋ GB ಜೋಶಿ ಅವ್ರ ಮನೆಗೆ ಇಲ್ಲಿ ಬಂದಿದ್ದು MA ಮುಗಿಸಿದ್ರು. ಹೀಗಾಗಿ ನಾನು BA ನಲ್ಲಿದ್ದಾಗ ಅವರು MA ನಲ್ಲಿದ್ದರು. ಅವರು ಸಾಹಿತ್ಯದ ಬಗ್ಗೆ ಯಾವಾಗಲೂ ಮಾತಾಡ್ತಿದ್ದರು, ಯಾವಾಗಲೂ ಸಾಹಿತ್ಯ ಚರ್ಚೆ ನಡೆದೇ ಇರ್ತಿತ್ತು. ಆದರೆ ನನಗೆ ವೈಯಕ್ತಿಕವಾಗಿ ಆದ ಲಾಭ ಅಂತಂದರೆ ಅವರ ಮುಖಾಂತರ ನನಗೆ ಮನೋಹರ ಗ್ರಂಥಮಾಲೆಗೆ ಪ್ರವೇಶ ಸಿಕ್ತು. ಇಲ್ಲಿ ಸುಭಾಷ್ ರೋಡ್ ಮೇಲೆ ಅಲ್ಲಿ ಜಯಂತಿ ಆಫೀಸ್ ಇರ್ತಿತ್ತು, ಬೆಟಗೇರಿ ಕೃಷ್ಣ ಶರ್ಮಾ ಅವ್ರದ್ದು. ಇಲ್ಲಿ ಸಮಾಜ ಪುಸ್ತಕಾಲಯ ಇತ್ತು. ನಮಗೆ ಪ್ರಿಯವಾದ 2 ಕೇಂದ್ರಗಳವು. ಆದರೆ ನನಗೆ ಅತ್ಯಂತ ಪ್ರಿಯವಾದದ್ದು ಅಂತಂದರೆ ಮನೋಹರ ಗ್ರಂಥಮಾಲೆ. ಇಲ್ಲಿ ನನ್ನ ಪ್ರಕಾಶಕರದು. ನಾನು ನನ್ನ ಸಾಹಿತ್ಯ ಕೃಷಿಯನ್ನೆಲ್ಲ ಇಲ್ಲೇ ಮಾಡಿದೆ. ವಾಯನ್ಕೆ ಪ್ರಜಾವಾಣಿಯ ಸಂಪಾದಕರು, ಆಮೇಲೆ ಕನ್ನಡ ಪ್ರಭದ ಸಂಪಾದಕರು, ಅವ್ರು ಏನಂತಿದ್ರು ಅಂತಂದರೆ, ಕನ್ನಡ ವಾಚಕರಿಗೆ ಕನ್ನಡ ಸಾಹಿತ್ಯ ಓದಲಿಕ್ಕೆ ಕಲಿಸೋರು ಯಾರು ಅಂತಂದರೆ ಮನೋಹರ ಗ್ರಂಥಮಾಲೆ. ಮನೋಹರ ಗ್ರಂಥಮಾಲೆ ಗ್ರಂಥಗಳನ್ನು ಪ್ರಕಟ ಮಾಡುವವರೆಗೆ ಅಂದರೆ 1930ರಲ್ಲಿ 40ರಲ್ಲಿ ಅನಕರು, ಗೋಕಾಕ್ ಒಳ್ಳೊಳ್ಳೆ ಲೇಖಕರನ್ನ ಪ್ರಕಟ ಮಾಡಿದ್ದರ ಪರಿಣಾಮವಾಗಿ ಕನ್ನಡದಲ್ಲಿ ಸಾಹಿತ್ಯ ಬೆಳೀತು ಅಷ್ಟೇ ಅಲ್ಲ, ವಾಚಕ ವರ್ಗ ಬೆಳೀತು ಅಂತ. GB ಜೋಶಿ ಅವರಿಗಂತೂ ಸಾಹಿತ್ಯ ಅಂತಂದ್ರೆ ಒಂದು ಹುಚ್ಚು. ಅವ್ರಿಗೆ ಸಾಹಿತಿಗಳಿಗೆ ಏನು ಮಾಡಲಿಕ್ಕೂ ಅವ್ರು ಸಿದ್ಧರಾಗಿದ್ದರು. ನನಗಂತೂ ಈ ಮನೋಹರ ಗ್ರಂಥಮಾಲೆ ಇಲ್ಲಿರೋದು ಇದೊಂಥರ ಮನೆ ಆಗಿಬಿಡ್ತು. ಈ ಧಾರವಾಡಕ್ಕೆ ನಾ ಬಂದಾಗ 2 ಮನೆ ಇದ್ದು, ಒಂದು ನನ್ನ ಮನೆ, ಅಲ್ಲಿ ನನ್ನ ತಂದೆ ತಾಯಿ ಇರ್ತಿದ್ರು. ಇದು ಪ್ರಕಾಶನ ಸಂಸ್ಥೆ ಮನೋಹರ ಗ್ರಂಥಮಾಲೆ. ಇಲ್ಲಿ GB ಜೋಶಿ ಮತ್ತು ಕೀರ್ತನಾಥ್ ಕುರ್ತಕೋಟಿ ಇರ್ತಿದ್ರು. ಇಲ್ಲಿ ಒಂದು ಥರದಿಂದ ನಾನು ನನ್ನ ಇಡೀ ಕನ್ನಡ ಭಾಷೆಯನ್ನು ಕಲಿತೆ ಅಷ್ಟೇ ಅಲ್ಲ, ಕನ್ನಡ ಸಾಹಿತ್ಯವನ್ನು ಕಲಿತೆ, ಸಂಸ್ಕೃತ ಸಾಹಿತ್ಯವನ್ನು ಕಲಿತೆ. ನನ್ನ ಇಡೀ ಬೆಳವಣಿಗೆ ಲೇಖಕನಂತಾಗಲಿ, ವಿಚಾರವಂತನಂತಾಗಲಿ, ಬುದ್ಧಿವಾದಿ ಅಂತಾಗಲಿ ಅದು ಆದದ್ದು ಈ ಕ್ಷೇತ್ರದಲ್ಲಿ ಅಂತ ಹೇಳಬಹುದು. ಕೀರ್ತಿ ಹತ್ರ ಮಾತಾಡೋದು ಅಂತಂದರೆ ಇಟ್ಸ್ ಲೈಕ್ ಬೀಯಿಂಗ್ ಅ ವಿಕ್ಟಿಮ್ ಟು ಮೆಷಿನ್ ಗನ್ ಫೈರ್. ಪಟ ಮಿನಿಟಿಗೊಂದು ಹೊಸ ಐಡಿಯಾ ಬರ್ತಾನೆ ಇರ್ತೈತಿ ಎಲ್ಲಿಂದಾದರೂ. ನಾವು ಅಲ್ಲಿದ್ದವರು ಅದನ್ನು ಪಟಕ್ಕಂತ ಹಿಡಿಬೇಕು, ಮಾತಾಡಬೇಕು. ಇದು ಆ ದೃಷ್ಟಿಯಿಂದ ನಾನು ಬಹಳ ಅದೃಷ್ಟವಂತ ಅಂತ ಹೇಳ್ಬೇಕು. ಮತ್ತು ಇಲ್ಲಿ ಬರೋ ಉಳಿದ ಜನ ಇದ್ರಲ್ಲ, AK ರಾಮಾನುಜನ್ ಇದ್ದರು, ಶಂಕರ್ ಮೊಕಾಶಿ ಪುಣೇಕರ್ ಬರ್ತಿದ್ರು. ಅವರಿಗೆ ನಾವು ಸಾಹಿತ್ಯದ ಬಗ್ಗೆ ಪ್ರೀತಿ, ಸಾಹಿತ್ಯದ ಬಗ್ಗೆ ಒಂದು ಜಡ್ಜ್ಮೆಂಟ್ ಇತ್ತಲ್ಲ, ಅದೆಲ್ಲ ನಮ್ಮ ಮೇಲೆ ಬಹಳ ಪರಿಣಾಮ ಬೀಳುತ್ತೆ ಅಂತ ಹೇಳಬೇಕು. ನಾನು ನನ್ನ BAಕ್ಕಾಗಿ ಗಣಿತಶಾಸ್ತ್ರ ತಗೊಂಡೆ. ನನಗೆ ಗಣಿತದ ಬಗ್ಗೆ ಯಾವ ಪ್ರೀತಿನೂ ಇದ್ದಿದ್ದಿಲ್ಲ. ಆದರೂ ಗಣಿತಶಾಸ್ತ್ರ ತಗೊಳ್ಳಿಕ್ಕೆ ಒಂದು ಕಾರಣ ಇತ್ತು. ಅದಂತಂದರೆ ನನಗೆ ಆ ಕಾಲದಲ್ಲಿ, ಈಗಿನ ತಲೆಮಾರಿನವ್ರಿಗೂ ಹುಚ್ಚಿರಬಹುದು, ನನಗೆ ಆ ಕಾಲದಲ್ಲಿ ವಿದೇಶಕ್ಕೆ ಹೋಗ್ಬೇಕು, ಫಾರಿನಿಗೆ ಹೋಗ್ಬೇಕು ಅನ್ನೋ ಒಂದು ಹಂಬಲ ಇತ್ತು. ಹೇಗಾದರೂ ಮಾಡಿ ಫಾರಿನ್ ಒಂದು ಯೂನಿವರ್ಸಿಟಿಗೆ ಹೋಗಲೇಬೇಕು ಅಂತ. ಆದರೆ ಫಾರಿನ್ ಯೂನಿವರ್ಸಿಟಿಗೆ ಹೋಗೋದಿದ್ದರೆ ಸ್ಕಾಲರ್ಶಿಪ್ ತೊಗೋಬೇಕಾಗಿತ್ತು. ಸ್ಕಾಲರ್ಶಿಪ್ ಸಿಗಬೇಕಾಗಿದ್ದರೆ ಫಸ್ಟ್ ಕ್ಲಾಸ್ ಸಿಗಬೇಕಾಗಿತ್ತು. ನನ್ನ ತಂದೆಯವರಿಗಂತೂ ನನಗೆ ಫಾರಿನಿಗೆ ಕಳಿಸೋದು ಸಾಧ್ಯ ಇದ್ದಿದ್ದಿಲ್ಲ. ಇನ್ನು ಫಸ್ಟ್ ಕ್ಲಾಸ್ ಸಿಗಲಿಕ್ಕೆ ಕನ್ನಡ ತೊಗೊಂಡ್ರೆ, ಇತಿಹಾಸ ತೊಗೊಂಡ್ರೆ, ಇಂಗ್ಲೀಷ್ ತೊಗೊಂಡ್ರೆ ಭಾಳ ಕಷ್ಟ ಅಂತ ತಿಳ್ಕೊಂಡು ನಾನು ಗಣಿತಶಾಸ್ತ್ರ ತೊಗೊಂಡ್ರೆ ನನಗೆ ಫಸ್ಟ್ ಕ್ಲಾಸ್ ಸಿಗ್ತದೆ ಅನ್ನೋದೊಂದು ಖಾತ್ರಿ ಇತ್ತು. ಅದಕ್ಕೆ ಗಣಿತಶಾಸ್ತ್ರ ತೊಗೊಂಡೆ. ಫಸ್ಟ್ ಇಯರ್ದಿಂದ BA ತನಕ ಗಣಿತ ಅಭ್ಯಾಸ ಮಾಡಿದೆ. ಫಸ್ಟ್ ಕ್ಲಾಸ್ ತೊಗೊಂಡೆ, ಯೂನಿವರ್ಸಿಟಿಗೆ ಫಸ್ಟ್ ಬಂದೆ, ನನಗೆ ರೋಡ್ ಸ್ಕಾಲರ್ಶಿಪ್ ಸಿಕ್ತು. ಆ ದೃಷ್ಟಿಯಿಂದ ನಾನು ಗಣಿತಶಾಸ್ತ್ರ ಅಭ್ಯಾಸ ಮಾಡಿದ್ದರ ಪ್ರಯೋಜನ ಆಯಿತು. ಮುಂದೆ BA ಆದಮೇಲೆ ನಾನು ಗಣಿತಶಾಸ್ತ್ರ ಮುಟ್ಟಲಿಲ್ಲ. ಆಕ್ಸ್ಫರ್ಡಿಗೆ ಹೋದಾಗ ನಾನು ಫಿಲಾಸಫಿ, ಪಾಲಿಟಿಕ್ಸ್, ಇಕನಾಮಿಕ್ಸ್ ಇವನ್ನ ಅಭ್ಯಾಸ ಮಾಡಿದೆ. ಆದರೂ ಈಗ ನೋಡಿದಾಗ ಏನು ಅನ್ನಿಸ್ತದೆ ಅಂತಂದರೆ, ಗಣಿತಶಾಸ್ತ್ರ ಕಲಿಯೋದ್ರಿಂದ ನನಗೆ ನಾಟಕ ಲೇಖನದಲ್ಲಿ ಬಹಳ ಪ್ರಯೋಜನ ಆಯಿತು ಅಂತ. ಯಾಕಂದರೆ ಗಣಿತ ನಮಗೊಂದು ತರ್ಕ ಕಲಿಸ್ತದೆ, ಒಂದು ಲಾಜಿಕ್ ಕಲಿಸ್ತದೆ, ಒಂದು ರಿಗರ್ ಕಲಿಸ್ತದೆ, ಮೆಥಡಾಲಜಿ, ಕೂತು ವಿಚಾರ ಮಾಡೋ ಪದ್ಧತಿ ಕಲಿಸ್ತದೆ. ನಾಟಕಕಾರ ಆಗೋವನಿಗೆ ಆ ಮ್ಯಾಥಮೆಟಿಕಲ್ ವೇ ಆಫ್ ಥಿಂಕಿಂಗ್, ಗಣಿತಶಾಸ್ತ್ರದ ಪ್ರಕಾರ ವಿಚಾರ ಮಾಡೋ ವಿಧಾನಗಳು ಇವು ಬಹಳ ಮಹತ್ವದ್ದು. ಅದರಿಂದ ಬಹಳ ಪ್ರಯೋಜನ ಆಗ್ತದೆ ಅನ್ನೋದನ್ನು ನಾನು ನನ್ನ ಅನುಭವದಿಂದ ಕಂಡುಕೊಂಡಿದ್ದೇನೆ. ನೀವು ನನ್ನನ್ನು ರಾಣಿಯಾಗಿ ಸ್ವೀಕರಿಸಬೇಕೆಂಬ ಹಂಬಲ ನನಗಿಲ್ಲ. ನಾನು ದಾಸಿಯಂತೆ ಬಾಳುತ್ತೇನೆ. ಆದರೆ ನಾನು ರಾಜಕನ್ಯೆ ಎಂದು ಹೇಳುತ್ತೇನೆ. ನನ್ನನ್ನು ಈ ಬಾವಿಯಿಂದ ಮೇಲಕ್ಕೆ ಎತ್ತಿ. BA ಮುಗಿಸಿದ ಮೇಲೆ ನನ್ನ ಮೊದಲನೇ ನಾಟಕ ಬರೆದ ಯಯಾತಿ. ಅದನ್ನು GB ಜೋಶಿ ಅವ್ರಿಗೆ ತಂದು ಕೊಟ್ಟೆ. GB ಜೋಶಿಯವರು ಅದನ್ನು ಓದಿದರು ಮತ್ತು ಓದಿ ಮನೆಗೆ ಹೋದರು, ಓದಿದರು. ಬಹಳ ಮೋಘವಾಗಿ 4ನೇ ಅಂಕಿನಲ್ಲಿ ದಾಸಿಯ ಮೊನೋಲೋಗು ಅಂದಿದ್ದರು, ನೆನಪದ ನನಗೆ. 4ನೇ ಅಂಕಿನಲ್ಲಿ ಆ ದಾಸಿಯ ಮೊನೋಲೋಗ್ ಚಲೋ ಅದು ಅಂತೇಳಿ ಅಷ್ಟೇ ಹೇಳ್ಕೊಟ್ರು ಹೊರತು ಉಳಿದ ನಾಟಕ ಏನಿತ್ತು ನನಗೇನು ಹೇಳಿಲ್ಲ. ನಾನು ಹಾಗೆ ಸರಿ ಇವ್ರಿಗೆ ಹಿಡಿಸಲಿಲ್ಲ ಅಂತ ತಿಳ್ಕೊಂಡು ಆ ನಾಟಕ ತಗೊಂಡು ಇಂಗ್ಲೆಂಡಿಗೆ ಆವಾಗ ವಿದ್ಯಾರ್ಥಿ ವೇತನ ಸಿಕ್ಕಿತ್ತು, ಹೋಗಿದ್ದೆ.